we are learning about root. What is this? Root. We are learning about the root. Have you seen the root, children? Yes, ma'am. Okay. Roots ಎಲ್ಲ ನೋಡಿದ್ದೀರಾ ಅಲ್ವಾ? Yes, ma'am. ಕನ್ನಡದಲ್ಲಿ ಏನಂತಾರೆ ಇದನ್ನ? ಬೇರು. ಇಂಗ್ಲಿಷಲ್ಲಿ ರೂಟ್ ಅಂತ ಹೇಳ್ತೀವಿ. We call it root. So root is very important thing. ಗಿಡದಲ್ಲಿ ರೂಟ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಸೊ ಸಿ ದ ರೂಟ್ ಈಸ್ ಅ ಸಪೋರ್ಟರ್ ಆಫ್ ದ ಪ್ಲ್ಯಾಂಟ್. ಆ ಪ್ಲ್ಯಾಂಟ್ಗೆ ಸಪೋರ್ಟ್ ಯಾವ್ದು ಮಾಡುತ್ತೆ? ರೂಟ್ ಗಟ್ಟಿಯಾಗಿದ್ರೆ ಪ್ಲ್ಯಾಂಟು ಸ್ಟಿಫಾಗಿ ನಿಂತಿರುತ್ತೆ, ಇಲ್ಲಾಂದರೆ ಪ್ಲ್ಯಾಂಟು ಬಿದ್ದು ಹೋಗುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್, ನಾವು ರೂಟನ್ನ ಏನಂತ ಕರಿತೀವಿ? ಸಪೋರ್ಟರ್ ಆಫ್ ದ ಪ್ಲ್ಯಾಂಟ್. ಸಪೋರ್ಟರ್ ಆಫ್ ದ ಪ್ಲ್ಯಾಂಟ್, ಸಸ್ಯದ ಆಧಾರ ಬೇರು ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ದ ರೂಟ್. ಸೊ ರೂಟ್ ಏನೇನು ಕೆಲಸ ಮಾಡುತ್ತೆ ನೋಡೋಣ. ರೂಟ್ ವೆಬ್ ಕನ್ಸರ್ವ್ಸ್ ಸಾಯಿಲ್ ಪಾರ್ಟಿಕಲ್ಸ್ ಆ್ಯಂಡ್ ವಾಟರ್. ಏನು ಮಣ್ಣನ್ನು ಮತ್ತು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ರೂಟ್. ಓಕೆ, ಆ್ಯಂಡ್ ರೂಟ್ಸ್ ಫಿಕ್ಸ್ ದ ಪ್ಲ್ಯಾಂಟ್ಸ್ ಫರ್ಮ್ಲಿ ಟು ದ ಸಾಯಿಲ್. ಆವಾಗಲೇ ನಾನು ಹೇಳಿದೆ ನಿಮಗೆ, ಇದು ಗಿಡವನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿರುತ್ತೆ ಮಣ್ಣಲ್ಲಿ. ಆ್ಯಂಡ್ roots absorb water and nutrients from the soil and supply them to the other parts of the plants. ಈ ರೂಟ್ಸ್ ಏನು ಮಾಡುತ್ತೆ? ಸಾಯಿಲಲ್ಲಿರುವ ವಾಟರ್ ಆ್ಯಂಡ್ ಅದರ್ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳನ್ನು ಹೀರ್ಕೊಂಡು ಬೇರೆ ಪಾರ್ಟ್ಸ್ಗೆ, ಆ ಪ್ಲ್ಯಾಂಟನ್ನ ಬೇರೆ ಪಾರ್ಟ್ಸ್ಗೆ ಸಪ್ಲೈ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ರೂಟ್. ಗೊತ್ತಾಯ್ತಾ? ಸೊ ರೂಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದ ಪ್ಲ್ಯಾಂಟ್ಸ್. ಇಟ್ ಕ್ಯಾನ್ ಬಿ ಅ ಸ್ಮಾಲ್ ಪ್ಲ್ಯಾಂಟ್, ಇಟ್ ಕ್ಯಾನ್ ಬಿ ಅ ಬಿಗ್ ಟ್ರೀ. ರೂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಸ್ಕೂಲಲ್ಲಿ ಒಂದು ದೊಡ್ಡ ಟ್ರೀ ಇದೆಯಲ್ಲ, ಅದರ ರೂಟ್ಸ್ ನೋಡಿದ್ದೀರಾ ನೀವು? ಸ್ವಲ್ಪ ಔಟ್ಸೈಡ್ ವಿಸಿಬಲ್ ಇದೆ. ಸೊ ಅದು ಮೋರ್ ದೆನ್ 100 years ಟ್ರೀ ಇದೆ. ಆ ರೂಟ್ಸ್ ಎಲ್ಲ ಹೊರಗಡೆ ಕಾಣಿಸ್ತಾ ಇದೆ. ಆ ರೂಟ್ಸ್ ಎಷ್ಟು ಬಿಗ್ ಇರಬಹುದು? ಜಸ್ಟ್ ಇಮ್ಯಾಜಿನ್, ಎಷ್ಟು ದೊಡ್ಡ ರೂಟ್ ಇರುತ್ತೆ ಅಲ್ವಾ ಅದಕ್ಕೆ. ಅಷ್ಟು ದೊಡ್ಡ ಟ್ರೀ ಅಷ್ಟು ಗಟ್ಟಿಯಾಗಿ ನಿಂತಿದೆ ಅಂದರೆ ಅದು ರೂಟ್ ಎಷ್ಟು ದೊಡ್ಡದಿರುತ್ತೆ, ಎಷ್ಟು ಸ್ಟ್ರಾಂಗ್ ಇರುತ್ತೆ. ಜಸ್ಟ್ ಇಮ್ಯಾಜಿನ್. ಗಾಟ್ ಇಟ್ ಚಿಲ್ಡ್ರನ್? ಸೊ ಇನ್ನು ನಾವು ಕೆಲವೊಂದು ರೂಟ್ಸ್ನ ಫುಡ್ಡಾಗಿ ಯೂಸ್ ಮಾಡ್ತೀವಿ. ಯಾವುದ್ಯಾವುದು ಗೊತ್ತಾ? ಇಲ್ಲಿ ನೋಡಿ. ಸೊ ನಾವು ಯಾವುದ್ಯಾವುದು ರೂಟ್ಸ್ಗಳನ್ನು ವಿ ಯೂಸ್ ಇಟ್ ಆ್ಯಸ್ ಫುಡ್, ವಿ ಟೇಕ್ ಇಟ್ ಆ್ಯಸ್ ಫುಡ್. ಗೆಸ್ ಮಾಡಿ ಯಾವುದಿರಬಹುದು? ಬರುತ್ತೆ. ರ್ಯಾಡಿಶ್, ಮೂಲಂಗಿ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ. ಸೊ ರ್ಯಾಡಿಶ್ ಈಸ್ ಅ ರೂಟ್. ಇದು ಒಂದು ಬೇರು. ರ್ಯಾಡಿಶ್ ಅನ್ನೋದು ಬೇರು. ಆ್ಯಂಡ್ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಆ್ಯಂಡ್ ಎಸ್ ಸ್ವೀಟ್ ಪೊಟ್ಯಾಟೊ, ಗೆಣಸು ಅಂತ ಹೇಳ್ತೀವಿ, ಸಿಹಿ ಗೆಣಸು. ಇದನ್ನು ಕನ್ನಡದಲ್ಲಿನೂ ಬೀಟ್ರೂಟ್ ಅಂತ ಹೇಳ್ತೀವಿ. ಇದನ್ನು ಗಜ್ಜರಿ, ಕ್ಯಾರೆಟ್ ಅಂತಲೇ ಎಲ್ಲರೂ ಹೇಳ್ತೀವಿ ಅಲ್ವಾ. ಸೊ ಇದೆಲ್ಲ ಏನಂತಂದರೆ ರೂಟ್ಸ್. ವಾಟ್ ಆರ್ ದೀಸ್ ರೂಟ್ಸ್? ಅವೆಲ್ಲವೂ ರೂಟ್ಸು, ಆದರೆ ವಿ ಟೇಕ್ ಇಟ್ ಆ್ಯಸ್ ಫುಡ್. ಗೊತ್ತಾಯ್ತಾ? ಸೊ ನೀವು ಇವಾಗ ಇನ್ನು ಯಾವ ಒಂದು ಪ್ಲ್ಯಾಂಟ್ಸ್ಗಳಲ್ಲಿ ರೂಟ್ಸ್ನ ನಾವು ಯೂಸ್ ಮಾಡ್ತೀವಿ? ಇನ್ನು ಬೇರೆ ಯಾವ ಪ್ಲ್ಯಾಂಟ್ಸಿಂದ ನಾವು ರೂಟ್ಸ್ನ ಯೂಸ್ ಮಾಡ್ತೀವಿ ಫುಡ್ಡಾಗಿ ಅಥವಾ ಮೆಡಿಸಿನ್ ಆಗಿ? ಜಸ್ಟ್ ಥಿಂಕ್. ಹೇಳಿ. ಹೇಳ್ರಾ? ಎಸ್, ಪೊಟ್ಯಾಟೊ, ಜಿಂಜರ್, ಟೊಮ್ಯಾಟೊ ಇಲ್ಲ. ಟೊಮ್ಯಾಟೊ ಈಸ್ ನಾಟ್ ಅ ರೂಟ್. ಟೊಮ್ಯಾಟೊ ಅದು ಫ್ರೂಟ್, ಅದು ಪ್ಲ್ಯಾಂಟಿನ ಹೊರಗಡೆ ಬೆಳೆಯುತ್ತೆ. ಓಕೆ, ಇಟ್ ಗ್ರೋಸ್ ಔಟ್ಸೈಡ್, ಸೊ ಇಟ್ಸ್ ನಾಟ್ ಅ ರೂಟ್. ಗಾಟ್ ಇಟ್? ಸಿ, ವಿ ಯೂಸ್ ಸ್ವೀಟ್ ಪೊಟ್ಯಾಟೊ ಆ್ಯಸ್ ಫುಡ್. ವಿ ಯೂಸ್ ಅಶ್ವಗಂಧ ರೂಟ್ ಆ್ಯಸ್ ಮೆಡಿಸಿನ್, ಔಷಧಿಯಾಗಿ ತಗೊಳ್ತೀವಿ. ಆ್ಯಂಡ್ ಕ್ಯಾರೆಟ್ ಆ್ಯಸ್ ಫುಡ್ ತಗೋತೀವಿ ಅಲ್ವಾ. ಆ್ಯಂಡ್ ರ್ಯಾಡಿಶ್, ಮೂಲಂಗಿ, ರ್ಯಾಡಿಶ್, ಅದನ್ನು ಕೂಡ ನಾವು ಫುಡ್ಡಾಗಿ ತಗೊಳ್ತೀವಿ. ದೆರ್ ಆರ್ ಸೋ ಮೆನಿ ರೂಟ್ಸ್ ಆರ್ ದೇರ್. ವಿ ಯೂಸ್ ದೆಮ್ ಆ್ಯಸ್ ಫುಡ್ ಆ್ಯಸ್ ವೆಲ್ ಆ್ಯಸ್ ಮೆಡಿಸಿನ್.
ಗಾಟ್ ಇಟ್ ಚಿಲ್ಡ್ರನ್?